ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಕಿನ್ ಅಲರ್ಜಿಗೆ ಏನೇನು ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸ್ಕಿನ್ ಅಲರ್ಜಿ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಆಗಿದೆ. ಹೊರಗಡೆ ಹೋಗಿ ಬಂದರೆ ಅಥವಾ ಏನಾದರೂ ಡಸ್ಟ್ ಆದರೆ, ಏನಾದರೂ ಒಂದು ಫುಡ್ ತಿನ್ನೋದ್ರಿಂದ ಅವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ. ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಇದಕ್ಕೆ ಸ್ಕಿನ್ ಅಲರ್ಜಿಗೆ ನೀವು ಆಯಿತು ಅಂದ ಕೂಡಲೇ ಮೆಡಿಕಲ್ಲಿಗೆ ಹೋಗಿ ಮಾತ್ರೆ ತೊಗೊಂಡು ಇಂಜೆಕ್ಷನ್ ತೊಗೊಂಡು ಸುಮ್ಮನೆ ದುಡ್ಡು ಖರ್ಚು ಪ್ಲಸ್ ಮಾತ್ರೆಗಳನ್ನು ಹೆಚ್ಚಾಗಿ ತಿನ್ನಬಾರ್ದು. ಇದಕ್ಕೆ ಮನೇಲೇ ಮದ್ದುಗಳನ್ನು ಮಾಡಬಹುದು. ಏನಂತಂದರೆ ಬೇವಿನ ಸೊಪ್ಪು ಬರುತ್ತಲ್ಲ, ಈ ಬೇವಿನ ಸೊಪ್ಪನ್ನು ತಂದು ಚೆನ್ನಾಗಿ ಅರೆದು ನೀವು ಸ್ನಾನ ಮಾಡುವಂತಹ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಸ್ನಾನ ಮಾಡೋದ್ರಿಂದ ಸ್ಕಿನ್ ಅಲರ್ಜಿ ಕಡಿಮೆ ಮಾಡ್ಕೊಂಡು ಬರ್ಬೋದು. ಬೇವಿನ ಸೊಪ್ಪಲ್ಲಿ ತುಂಬ ಒಳ್ಳೆಯ ಔಷಧೀಯ ಗುಣಗಳಿರುತ್ತೆ. ಹಾಗೆ ಈ ಗ್ರೀನ್ ಟೀ ಇರುತ್ತಲ್ಲ, ಅದರದ್ದು ಆಯಿಲ್ ಬರುತ್ತೆ, ಮೆಡಿಕಲಲ್ಲಿ ಸಿಗುತ್ತೆ. ಈ ಆಯಿಲನ್ನು ಕೂಡ ನೀವು ಸ್ಕಿನ್ ಎಲ್ಲೆಲ್ಲಿ ಅಲರ್ಜಿ ಆಗುತ್ತೋ ಅಲ್ಲೆಲ್ಲ ಹಚ್ತಾ ಬರೋದ್ರಿಂದ ಆಗಾಗ ಸ್ಕಿನ್ ಅಲರ್ಜಿಯನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು. ಹಾಗೆ ಈ ಆ್ಯಪಲ್ ಸೈಡರ್ ವಿನೆಗರ್ ಬರುತ್ತಲ್ಲ, ಈ ಆ್ಯಪಲ್ ಸೈಡರ್ ವಿನೆಗರನ್ನು ಕೂಡ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಸ್ಕಿನ್ ಅಲರ್ಜಿ ಆದ ಜಾಗದಲ್ಲಿ ಹಚ್ಚೋದ್ರಿಂದ ಕೂಡ ಸ್ಕಿನ್ ಅಲರ್ಜಿಯನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು. ಹಾಗೆ ಅಡುಗೆ ಸೋಡಾ, ಈ ಅಡುಗೆ ಸೋಡಕ್ಕೂ ಕೂಡ ಒಂದು 4-5 ಸ್ಪೂನು ಬಿಸಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಕಿನ್ ಅಲರ್ಜಿ ಆದಂತಹ ಜಾಗದಲ್ಲಿ ಹಚ್ತಾ ಬರೋದ್ರಿಂದ ಕೂಡ ಈ ಅಲರ್ಜಿಯನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು. ಸ್ಕಿನ್ ಅಲರ್ಜಿ ಆದವರು ಅಂದರೆ ಈಗ ನಮಗೆ ವಾರದಲ್ಲಿ 4-5 ಸರಿ ಸ್ಕಿನ್ ಅಲರ್ಜಿ ರೆಗ್ಯುಲರಾಗಿ ಇರುತ್ತೆ. ಏನಾದರೂ ಟಚ್ ಆದರೆ ಸಾಕು, ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆದರೆ ಸಾಕು, ಬಿಸಿಲಿಗೆ ಹೋದರೆ ಸಾಕು ಸ್ಕಿನ್ ಅಲರ್ಜಿ ಆಗುತ್ತೆ ಮೇಡಮ್. ಇದಕ್ಕೇನು ಮಾಡೋದು ಅಂತಂದರೆ ನೀವು ಹೆಚ್ಚಾಗಿ ಬೇವಿನ ಸೊಪ್ಪು ತುಂಬಾ ಹೆಚ್ಚಿನ ಪರಿಣಾಮಕಾರಿಯಾಗುತ್ತೆ. ಬೇವಿನ ಸೊಪ್ಪನ್ನು ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಎಲ್ಲರ ಮನೆ ಮುಂದೆ ಬೇವಿನ ಸೊಪ್ಪಿನ ಮರ ಇರುತ್ತೆ. ಸೊ ಬೇವಿನ ಸೊಪ್ಪು ನಿಮಗೆ ಈ ಹೂವಿನ ಅಂಗಡಿಗಳಲ್ಲೂ ಕೂಡ ಬೇವಿನ ಸೊಪ್ಪನ್ನು ಮಾರ್ತಾರೆ. ಕೆಲವೊಂದು ಮನೆ ಮುಂದೆ ಇಲ್ಲ ಅಂದರೆ ಹೂವಿನ ಅಂಗಡಿ ಏನಿರುತ್ತಲ್ಲ ಅಲ್ಲೆಲ್ಲ ಕೆಲವರು ಮಾರ್ತಾರೆ. ನೀವು ತಂದುಬಿಟ್ಟು ಅದನ್ನ ಫ್ರಿಜ್ಜಲ್ಲಿ ಇಟ್ಕೋಬೋದು. ತಂದು ಅದನ್ನ ಪೇಸ್ಟ್ ಮಾಡಿ ಸ್ವಲ್ಪನೇ ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ನೀಟಾಗಿ ಸ್ನಾನ ಮಾಡೋದ್ರಿಂದ ಸ್ಕಿನ್ ಅಲರ್ಜಿಯನ್ನು ಅದು ತುಂಬಾ ತಡೆಯುವಂಥ ಶಕ್ತಿ ಇದೆ ಅದಕ್ಕೆ. ಓಕೆ, ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ. ಸ್ಕಿನ್ ಅಲರ್ಜಿಯನ್ನು ಈ ಥರ ಈಸಿಯಾಗಿ ಕಡಿಮೆ ಮಾಡ್ಕೊಳ್ಳಿ.